ಸಮೃದ್ಧಿ PU ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಕಾಲೇಜು ಆಡಳಿತ ಮಂಡಳಿಯನ್ನು ಹಮ್ಮಿಕೊಂಡಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಬಹಳ ಖುಷಿ ಕೊಡೋ ವಿಚಾರ ಆಗಿದೆ. ಅದೇ ರೀತಿಯಾಗಿ ಇವತ್ತೇನು ಸಮೃದ್ಧಿ ಕಾಲೇಜನ್ನು ಇಲ್ಲಿನ ಆಡಳಿತ ಮಂಡಳಿ ಏನು ಅಧ್ಯಕ್ಷರಾದ ಅಶೋಕ್ ಅವರು ಇರ್ಬೋದು, ಅನಿಲ್ ಅವರು ಇರ್ಬೋದು, ನನ್ನ ಸ್ನೇಹಿತರಾದ ಮಂಜು ಅವರು ಇರ್ಬೋದು, ಪ್ರಾಂಶುಪಾಲರಾದಂಥ ಬಾಬು ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಸೇರಿ ಅವರ ಒಂದು ಪರಿಶ್ರಮದಿಂದ ಇವತ್ತು ಒಂದು ಈ ಸಮೃದ್ಧಿ ಕಾಲೇಜನ್ನ ಕಟ್ಟಿದ್ದಾರೆ. ಈ ಒಂದು ಸಮೃದ್ಧಿ ಕಾಲೇಜಿನ ಮುಂದಿನ ದಿನಗಳಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ಸುಮಾರು ಜನ ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡುವಂತಾಗಲಿ. ಈ ಸಮಸ್ಯೆ ಮತ್ತಷ್ಟು ಅಭಿವೃದ್ಧಿಯನ್ನ ಮತ್ತಷ್ಟು ಸಮಸ್ಯೆಗಳನ್ನ ಕಟ್ಟುವಂತ ಶಕ್ತಿ ದಯಪಾಲಿಸಲಿ ಅಂತ ಹೇಳ್ತಾ, ಇವತ್ತು ಫ್ರೆಶರ್ಸ್ ಡೇ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಬಂಧುಗಳಿಗೆ ನಾನು ಸಮೃದ್ಧಿ ಕಾಲೇಜಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಮಕ್ಕಳು, ಸುಮಾರು ಜನ ಮಕ್ಕಳು ಇವತ್ತು ಮೆಡಿಕಲ್ ಸೀಟ್ಸ್ ಇರ್ಬೋದು, IIT ಸೀಟ್ಸ್ ಇರ್ಬೋದು, ಇವೆಲ್ಲವನ್ನ ಪಡೆದಿದ್ದಾರೆ. ಇದೇ ರೀತಿ ಕಾಲೇಜಿನ ಅಭಿವೃದ್ಧಿ ಮತ್ತಷ್ಟು ಉನ್ನತಕ್ಕೆ ಸಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ ಮತ್ತು IIT ಆಗಿರ್ಬೋದು, BE ಆಗಿರ್ಬೋದು, ಇನ್ನು UPSC ಎಕ್ಸಾಮ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ರ್ಯಾಂಕ್ ಅನ್ನ ಪಡೆದು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸುವಂತ ಸೌಭಾಗ್ಯ ಈ ಮಕ್ಕಳಿಗೆ ಸಿಗ್ಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಶಿಸ್ತನ್ನ ಕಾಪಾಡೋದ್ರ ಮುಖಾಂತರ ಇವತ್ತು ಏನು ಸಮಾಜದಲ್ಲಿ ಈ ಮೊಬೈಲ್ ಹಾವಳಿ ಇದೆ, ಸೋಷಿಯಲ್ ಮೀಡಿಯಾ ಹಾವಳಿ ಇದೆ, ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು ತಂದೆ ತಾಯಿಗೆ ಮತ್ತು ಅವರು ಓದಿದಂತ ಕಾಲೇಜಿಗೆ ಹೆಚ್ಚಿನ ಗೌರವನ ತರೋ ನಿಟ್ಟಿನಲ್ಲಿ ಅವರೆಲ್ಲ ಕಾರ್ಯನಿರ್ವಾಹಕರಾಗಬೇಕು ಅಂತೇಳಿ ಅವರಿಗೆ ನಾನು ಈ ಮೂಲಕ ಮನವಿಯನ್ನ ಮಾಡ್ತೇನೆ. ನಾನು ಗೋಪಾಲ್ ಗೌಡ ಅಂತೇಳಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಬಾಬು ರೆಡ್ಡಿ ಅಂತ, ಸಮೃದ್ಧಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಆಗ ಆಡಳಿತ ಮಂಡಳಿ. ಇವತ್ತು ಈ ದಿನ ಸುದಿನ ಅಂತಲೇ ಹೇಳ್ಬೋದು. ನಾವು 2026-27ನೇ ಸಾಲಿನ ಸಮೃದ್ಧಿ ಸಡಗರ ಅಂತಲೇ 10ನೇ ವರ್ಷ ತುಂಬ ಸುಸೂತ್ರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಗೋಪಾಲ್ ಗೌಡ ಸಾರು, ಬೆಂಗಳೂರು ಸಿಂಡಿಕೇಟ್ ಸದಸ್ಯರು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೋಲಾರ ಅವರ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಚಾಲನೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಮೇನ್ ಉದ್ದೇಶ ಏನಂದರೆ, ನಾವು ಪ್ರತಿ ವರ್ಷವೂ ಶೈಕ್ಷಣಿಕವಾಗಿ ಜಿಲ್ಲೆ ಹಂತದಲ್ಲಿ, ರಾಜ್ಯ ಮಟ್ಟ ಹಂತದಲ್ಲಿ ನಾವು ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಕ್ಕಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಮುಂದೆ ಬರಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಒಂದು ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಈ ಉದ್ಘಾಟನೆ ಕಾರ್ಯಕ್ರಮವನ್ನು 2026-27ನೇ ಸಾಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ.